ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಮುಂದೆ ಹೋಗಿ ನಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ. ಇಂದು ನಾನು ಹೇಳಲು ಹೋಗುತ್ತಿರುವ ಕಥೆಯೂ ಕೂಡ ಅಂಥದ್ದೇ ಒಂದು ಕಥೆ. ಇದು ಎರಡು ಸ್ನೇಹಿತೆಯರ ಕಥೆ. ಸ್ನೇಹದ ನಿಜವಾದ ಮೌಲ್ಯವನ್ನು ತೋರಿಸುವ ಒಂದು ಮನಮುಟ್ಟುವ ಕಥೆ. ಕಥೆಯನ್ನು ಮುಂದುವರಿಸುವ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸವರಾಗಿದ್ರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ತಮವಾದ ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗುತ್ತದೆ. ಬನ್ನಿ ಈಗ ಕಥೆಯನ್ನು ಆರಂಭಿಸೋಣ. ನಾನು ಹೇಳಲು ಹೋಗುತ್ತಿರುವ ಈ ಕಥೆ ಒಂದು ಸಣ್ಣ ಹಳ್ಳಿಯಲ್ಲಿ ಆರಂಭವಾಗುತ್ತದೆ. ಬೆಟ್ಟಗಳನ್ನು ಬೆನ್ನಿಗಿಟ್ಟುಕೊಂಡು ತಂಪಾದ ಗಾಳಿಯಿಂದ ಸದಾ ಹಸನಾಗಿರುವ ಪ್ರಕೃತಿಯ ಸೌಂದರ್ಯದಿಂದ ತುಂಬಿರುವ ಆ ಹಳ್ಳಿಯಲ್ಲಿ ಸಹನಾ ಮತ್ತು ನಯನಾ ಎಂಬ ಇಬ್ಬರು ಸ್ನೇಹಿತೆಯರು ವಾಸಿಸುತ್ತಿದ್ದರು. ಬಾಲ್ಯದಿಂದಲೇ ಅವರು ಒಟ್ಟಿಗೆ ಬೆಳೆದವರು. ಒಂದೇ ಶಾಲೆ, ಒಂದೇ ತರಗತಿ, ಒಂದೇ ಬೆಂಚ್, ಎಲ್ಲವೂ ಅವರಿಗೊಂದು ಸಾಗಿಯೇ ಇತ್ತು. ಇನ್ನು ಹಳ್ಳಿಯವರು ಅವರನ್ನು ನೋಡಿದಾಗಲೆಲ್ಲ ಇವರ ಸ್ನೇಹವನ್ನು ಕಂಡು ಹೊಗಳುತ್ತಿದ್ದರು. ಅದಲ್ಲದೆ ಒಬ್ಬಳಿಗೆ ಏನಾದರೂ ಸಮಸ್ಯೆ ಬಂದರೆ ಮತ್ತೊಬ್ಬಳು ಕೂಡ ಅದೇ ನೋವನ್ನು ಅನುಭವಿಸುತ್ತಿದ್ದಳು. ಅಷ್ಟು ಗಾಢವಾದ ಸ್ನೇಹ ಇವರಿಬ್ಬರ ನಡುವೆ ಇತ್ತು. ಹೀಗೆ ತಮ್ಮ 12ನೇ ತರಗತಿಯನ್ನು ಮುಗಿಸಿದ ಇಬ್ಬರು ಮುಂದಿನ ಮೇಲ್ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಹೋಗಬೇಕಾಯಿತು. ಬಾಲ್ಯದಿಂದಲೂ ಜೊತೆಯಲ್ಲೇ ಬೆಳೆದು ಒಂದೇ ಶಾಲೆಯಲ್ಲಿ ಓದಿದ್ದ ಇವರು ಮುಂದೆಯೂ ಪಟ್ಟಣದಲ್ಲಿ ಒಂದೇ ಕಾಲೇಜಿನಲ್ಲಿ ಓದಲು ನಿರ್ಧರಿಸಿದರು. ಅಂತೆಯೇ ಪೋಷಕರ ಸಹಾಯದಿಂದ ಅವರು ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದರು. ಹಳ್ಳಿಯಿಂದ ಪಟ್ಟಣ ಬಹಳ ದೂರವಾಗಿದ್ದ ಕಾರಣ ಕಾಲೇಜಿನ ಸಮೀಪದಲ್ಲೇ ಒಂದು ಸಣ್ಣ ಬಾಡಿಗೆಯ ಮನೆ ಕೂಡ ಮಾಡಿಕೊಂಡರು. ಇದರಿಂದ ಅವರಿಗೆ ಓದಲು ಹೆಚ್ಚು ಸಮಯ ಸಿಕ್ಕಂತಾಯಿತು. ಇನ್ನು ಪಟ್ಟಣದ ಕಾಲೇಜಿಗೆ ಸೇರಿದ ಕಾರಣ ನಯನಾಗೆ ಅಪಾರ ಸಂತೋಷವಾಯಿತು. ಆದರೆ ಬಾಲ್ಯದಿಂದಲೂ ತಂದೆ ತಾಯಿಯ ಜೊತೆ ಹಳ್ಳಿಯಲ್ಲಿ ಬೆಳೆದಿದ್ದ ಸಹನಾಳ ಮುಖದಲ್ಲಿ ಪಟ್ಟಣದ ಜೀವನ ಹೇಗಿರಬಹುದು ಎಂಬ ಸ್ವಲ್ಪ ಆತಂಕ ಕಾಣಿಸುತ್ತಿತ್ತು. ಆದರೆ ಅವಳು ಪಟ್ಟಣಕ್ಕೆ ತಂದಿದ್ದ ಕನಸುಗಳು ಅದಕ್ಕಿಂತ ದೊಡ್ಡವು. ಹೊಸ ನಗರ, ಹೊಸ ಜನ, ಹೊಸ ಜೀವನ. ಮೊದಲು ಕೆಲವು ದಿನಗಳು ಅವರಿಗೆ ತುಂಬಾ ವಿಚಿತ್ರವಾಗಿತ್ತು. ದಿನಗಳು ಕಳೆದಂತೆ ನಿಧಾನವಾಗಿ ಅವರ ಜೀವನದಲ್ಲಿ ಬದಲಾವಣೆಗಳು ಆರಂಭವಾದವು. ನಯನಾ ತನ್ನ ಗುರಿಯನ್ನು ಎಂದಿಗೂ ಮರೆಯಲಿಲ್ಲ. ಅವಳು ಪ್ರತಿದಿನ ಕಾಲೇಜಿಗೆ ಹೋಗಿ ಓದನ್ನು ಮುಗಿಸಿ ಶಾಂತವಾಗಿ ಮನೆಗೆ ಬರುತ್ತಿದ್ದಳು. ನಗರ ಜೀವನದ ಗದ್ದಲ ಮತ್ತು ಆಕರ್ಷಣೆಗಳು ಅವಳಿಗೆ ಹೆಚ್ಚು ಇಷ್ಟವಾಗಲಿಲ್ಲ. ಆದರೆ ಸಹನಾ ನಿಧಾನವಾಗಿ ನಗರ ಜೀವನಕ್ಕೆ ಹೊಂದಿಕೊಳ್ಳತೊಡಗಿದಳು. ಹೊಸ ಸ್ನೇಹಿತರು, ಹೊಸ ಅನುಭವಗಳು ಅವಳಿಗೆ ತುಂಬಾ ಆಕರ್ಷಕವಾಗಿದ್ದವು. ವಾರಾಂತ್ಯ ಬಂದರೆ ಸ್ನೇಹಿತರ ಜೊತೆ ನಗರದಲ್ಲಿ ಸುತ್ತಾಡುವುದು, ಹೊಸ ಹೊಸ ಜಾಗಗಳಿಗೆ ಹೋಗುವುದು, ಪಾರ್ಟಿಗಳು, ತಡರಾತ್ರಿ ಮನೆಗೆ ವಾಪಸ್ ಬರುವುದು, ಇವೆಲ್ಲವೂ ಅವಳಿಗೆ ತುಂಬಾ ಖುಷಿ ನೀಡುತ್ತಿತ್ತು. ಇತ್ತ ನಯನಾ ಮಾತ್ರ ಪ್ರತಿ ವಾರಾಂತ್ಯ ತನ್ನ ಹಳ್ಳಿಗೆ ಹೋಗಿ ತಂದೆ ತಾಯಿಯ ಜೊತೆ ಸಮಯ ಕಳೆಯುತ್ತಿದ್ದಳು. ಒಂದು ದಿನ ರಾತ್ರಿ ಇಬ್ಬರು ಊಟಕ್ಕೆ ಕೂತಾಗ ನಯನಾ ನಿಧಾನವಾಗಿ ಸಹನಾಳಿಗೆ ಹೇಳಿದಳು, ಸಹನಾ, ನಾವಿಲ್ಲಿ ಓದಲು ಬಂದಿದ್ದೇವೆ. ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಅಪಾರ ನಂಬಿಕೆ ಇಟ್ಟು ಪಟ್ಟಣಕ್ಕೆ ಕಳಿಸಿದ್ದಾರೆ. ನಾವು ಆ ನಂಬಿಕೆಯನ್ನು ಕಾಪಾಡಬೇಕು. ಆದರೆ ನೀನು ಅವರು ಕೊಟ್ಟಿರುವ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡುತ್ತಿದ್ದೀಯಾ ಎಂದು ನನಗೆ ಅನಿಸುತ್ತಿದೆ ಅನ್ನುತ್ತಿದ್ದಂತೆ ಸಹನಾ ನಯನಾಳ ಮುಖವನ್ನು ನೋಡಿ ಸ್ವಲ್ಪ ನಗುತ್ತಾ ಹೇಳಿದಳು, ನಯನಾ, ಈ ಕಾಲೇಜ್ ಜೀವನ ಒಂದೇ ಸಲ ಸಿಗುತ್ತದೆ. ಸ್ವಲ್ಪ ಜೀವನವನ್ನು ಎಂಜಾಯ್ ಮಾಡೋಣ. ನೀನು ನನ್ನ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿ ಊಟದ ತಟ್ಟೆಯನ್ನು ಇಟ್ಟು ತನ್ನ ಕೋಣೆಯ ಕಡೆ ನಡೆದಳು. ಕಾಲ ಕಳೆಯುತ್ತಾ ಹೋದಂತೆ ಸಹನಾ ಒಬ್ಬ ಹುಡುಗನ ಜೊತೆ ಹೆಚ್ಚು ಸಮಯ ಕಳೆಯತೊಡಗಿದಳು. ಅವನ ಜೊತೆ ಮಾಲ್, ಸಿನಿಮಾ, ಪಾರ್ಕ್ ಹೀಗೆ ವಿವಿಧ ಜಾಗಗಳಿಗೆ ಹೋಗಲಾರಂಭಿಸಿದಳು. ಆ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು. ಕೆಲವು ದಿನಗಳ ನಂತರ ಸಹನಾ ತುಂಬಾ ಸಂತೋಷದಿಂದ ನಯನಾಳ ಬಳಿಗೆ ಬಂದು ಹೇಳಿದಳು, ನಯನಾ, ನಾನು ಅರ್ಜುನ್ನನ್ನು ಪ್ರೀತಿಸುತ್ತಿದ್ದೇನೆ. ಹಾಗೆ ನಾವು ಮದುವೆಯಾಗಲು ತೀರ್ಮಾನಿಸಿದ್ದೇವೆ. ಆ ಮಾತು ಕೇಳಿದ ನಯನಾಳ ಮನಸ್ಸು ಸ್ವಲ್ಪ ಕಳವಳಗೊಂಡಿತು. ಅವಳು ಸಹನಾಳನ್ನು ಮೃದುವಾಗಿ ಕೂರಿಸಿಕೊಂಡು ಹೇಳಿದಳು, ಸಹನಾ, ದಯವಿಟ್ಟು ಒಮ್ಮೆ ಯೋಚಿಸು. ನಾವು ಇಲ್ಲಿ ಓದಲು ಬಂದಿದ್ದೇವೆ. ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಅಪಾರ ನಂಬಿಕೆ ಇಟ್ಟು ಪಟ್ಟಣಕ್ಕೆ ಕಳಿಸಿದ್ದಾರೆ. ನಾವು ಆ ನಂಬಿಕೆಯನ್ನು ಕಾಪಾಡಬೇಕು. ಆದರೆ ನೀನು ಈಗ ತೆಗೆದುಕೊಳ್ಳುವ ನಿರ್ಧಾರ ನಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಮನೆಯವರ ನಂಬಿಕೆಗೆ ಮೋಸ ಮಾಡಿದಂತಾಗುತ್ತದೆ. ದಯವಿಟ್ಟು ಅವಸರ ಮಾಡಬೇಡ. ಮೊದಲು ಓದನ್ನು ಮುಗಿಸೋಣ, ನಂತರ ಮನೆಯವರ ಜೊತೆ ಮಾತನಾಡೋಣ ಅಂದಳು. ಆದರೆ ಪ್ರೀತಿಯಲ್ಲಿ ಮುಳುಗಿದ್ದ ಸಹನಾ ಆ ಮಾತುಗಳನ್ನು ಕೇಳಲೇ ಇಲ್ಲ.
ಕೊನೆಗೆ ತಂದೆ ತಾಯಿಯ ವಿರೋಧವಿದ್ದರೂ, ನಯನಾಳ ಸಲಹೆ ಇದ್ದರೂ ಅವಳು ಆ ಹುಡುಗನನ್ನು ಮದುವೆಯಾದಳು. ಆ ದಿನ ನಯನಾಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಆದರೂ ತನ್ನ ಸ್ನೇಹಿತೆಯ ಸಂತೋಷಕ್ಕಾಗಿ ಅವಳು ಮೌನವಾಗಿದ್ದಳು. ಕೆಲವು ತಿಂಗಳ ನಂತರ ನಯನಾ ತನ್ನ ಓದನ್ನು ಮುಗಿಸಿ ಹಳ್ಳಿಗೆ ಮರಳಿದಳು. ತಂದೆ ತಾಯಿಗಳು ಅವಳಿಗೆ ಪಕ್ಕದ ಹಳ್ಳಿಯ ಒಬ್ಬ ಪರಿಶ್ರಮಿ ರೈತನನ್ನು ನೋಡಿ ಅವನ ಜೊತೆ ಮದುವೆ ಮಾಡಿದರು. ಆ ಯುವಕನಿಗೆ ಜಮೀನು, ನೀರು ಮತ್ತು ಕೃಷಿ ಇತ್ತು. ಅವನು ಸರಳ ಮನಸ್ಸಿನವನು, ದುಡಿಯುವ ಸ್ವಭಾವದವನು ಆಗಿದ್ದ. ಮದುವೆಯ ನಂತರ ನಯನಾ ತನ್ನ ಗಂಡ ಮತ್ತು ತಂದೆ ತಾಯಿಯ ಆಶೀರ್ವಾದದಿಂದ ಹಳ್ಳಿಯಲ್ಲಿ ಸಂತೋಷವಾಗಿ ಜೀವನ ನಡೆಸತೊಡಗಿದಳು. ಆದರೆ ಒಂದು ದಿನ ಅಕಸ್ಮಾತ್ತಾಗೂ ಸಹನಾ ಮತ್ತೆ ತನ್ನ ಹಳ್ಳಿಗೆ ಬಂದಳು. ಅಂದು ಅವಳ ಮುಖದಲ್ಲಿ ಮೊದಲು ಇದ್ದ ಆ ನಗು ಕಾಣಿಸಲಿಲ್ಲ. ಜೀವನದಲ್ಲಿ ಸೋತಿರುವ ಬೇಸರ ಮತ್ತು ಕಣ್ಣಲ್ಲಿ ಕಣ್ಣೀರು ಮಾತ್ರ ಕಾಣಿಸುತ್ತಿತ್ತು. ಕಾರಣ, ಅವಳು ದೊಡ್ಡ ಮೋಸಕ್ಕೆ ಒಳಗಾಗಿದ್ದಳು. ಅವಳು ಮದುವೆಯಾದ ಆ ವ್ಯಕ್ತಿ ಈಗಾಗಲೇ ಮದುವೆಯಾದವನಾಗಿದ್ದ. ಸಹನಾ ಅವನ ಎರಡನೇ ಹೆಂಡತಿಯಾಗಿದ್ದಳು ಎಂಬುದು ನಂತರ ಅವಳಿಗೆ ತಿಳಿಯಿತು. ಆ ಸತ್ಯ ತಿಳಿದ ಕ್ಷಣದಲ್ಲಿ ಅವಳ ಹೃದಯ ಪೂರ್ಣವಾಗಿ ಮುರಿದು ಹೋಯಿತು. ಅಂದು ಅವಸರದಲ್ಲಿ ತೆಗೆದುಕೊಂಡ ನಿರ್ಧಾರ ಇಂದು ಅವಳ ಜೀವನವನ್ನೇ ಸಂಕಷ್ಟಕ್ಕೆ ತಳ್ಳಿತ್ತು. ಮುಂದೇನು ಮಾಡಬೇಕು ಎಂದು ತಿಳಿಯದೆ ಅವಳು ತನ್ನ ತವರಿನ ಕಡೆ ಮುಖ ಮಾಡಿದ್ದಳು. ಆದರೆ ತಂದೆ ತಾಯಿಯ ಮಾತು ಕೇಳದೆ ಮದುವೆಯಾದ ಕಾರಣ ಅವರು ಕೂಡ ಅವಳನ್ನು ಮನೆಯೊಳಗೆ ಬಿಡಲಿಲ್ಲ. ಆ ಕ್ಷಣದಲ್ಲಿ ಸಹನಾ ಸಂಪೂರ್ಣವಾಗಿ ಒಂಟಿಯಾಗಿದ್ದಳು. ಈ ವಿಷಯ ನಯನಾಗೆ ತಿಳಿದ ಕೂಡಲೇ ಅವಳು ತಕ್ಷಣ ಸಹನಾಳ ಮನೆಗೆ ಹೋದಳು. ನಯನ ಸಹನಾಳ ತಂದೆ ತಾಯಿಯ ಮುಂದೆ ನಿಂತು ನಿಧಾನವಾಗಿ ಹೇಳಿದಳು, ತಪ್ಪು ಎಲ್ಲರ ಜೀವನದಲ್ಲೂ ಆಗುತ್ತದೆ. ಆದರೆ ತಪ್ಪು ಮಾಡಿದವರನ್ನು ಬಿಟ್ಟು ಬಿಡುವುದು ಪರಿಹಾರವಲ್ಲ. ಈಗ ಅವಳಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಬಹಳ ಅಗತ್ಯ. ನಯನಾಳ ಮಾತು ಕೇಳಿ ಸಹನಾಳ ತಂದೆ ತಾಯಿಯ ಕಣ್ಣಲ್ಲೂ ಕಣ್ಣೀರು ತುಂಬಿತು. ಕೊನೆಗೆ ಅವರು ತಮ್ಮ ಮಗಳನ್ನು ಮತ್ತೆ ತಮ್ಮ ಮನೆಗೆ ಕರೆದುಕೊಂಡರು. ಆ ದಿನ ಸಹನಾ ಜೀವನದ ಒಂದು ದೊಡ್ಡ ಪಾಠ ಕಲಿತಳು. ಯೌವನದ ಆಕರ್ಷಣೆ ಕೆಲವೊಮ್ಮೆ ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಸಬಹುದು. ಆದರೆ ತಂದೆ ತಾಯಿಯ ಪ್ರೀತಿ ಮತ್ತು ನಿಜವಾದ ಸ್ನೇಹ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲಿಲ್ಲ.